ಎರಡೇ ಆಗ್ಲಿ ಒಂದೂವರೆನೇ ಆಗ್ಲಿ ನೀವೇ ಇಟ್ಕೊಳ್ಳಿ. ನಮಸ್ಕಾರ. ಇವತ್ತು ಸ್ತ್ರೀ ಸ್ವಾವಲಂಬಿ ದಿನ. ಶಕ್ತಿ ಯೋಜನೆಯಡಿ ಕರ್ನಾಟಕ ರಾಜ್ಯದಲ್ಲಿ 500 ಕೋಟಿಗೂ ಅಧಿಕ ಮಹಿಳೆಯರು ಸುಖಕರ ಪ್ರಯಾಣವನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ 1,20,00,000ಕ್ಕೂ ಹೆಚ್ಚು ಮಹಿಳೆಯರು ಸುಖಕರ ಪ್ರಯಾಣವನ್ನು ಬೆಳೆಸಿ ಯಶಸ್ವಿಯಾಗಿದ್ದಾರೆ. ಇದು ಈ ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಜೂನ್ 23 ಇಸ್ವಿನಲ್ಲಿ ಲಾಂಚ್ ಆಗಿದ್ದು ಇಲ್ಲಿವರೆಗೂ 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ನಮ್ಮ ಸರ್ಕಾರ ಯಾವತ್ತೂ ಸುಳ್ಳು ಆಶ್ವಾಸನೆ ಕೊಟ್ಟಂಥ ಇತಿಹಾಸ ಇಲ್ಲ. ಯಾಕಂದರೆ ಚುನಾವಣಾ ಪೂರ್ವದಲ್ಲಿ ಏನು ಪ್ರಣಾಳಿಕೆಯಲ್ಲಿ ನಾವು ಗೆದ್ದು ಬಂದರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಏನು ಹೇಳಿದರು, ಅದೇ ರೀತಿಯಲ್ಲಿ 23 ಜೂನ್ 1 ಆಗಸ್ಟ್ ತಿಂಗಳಲ್ಲಿ ಈ 5 ಗ್ಯಾರಂಟಿಗಳಿಗೆ ಈ ಚಾಲನೆಯನ್ನು ಕೊಡ್ತಾರೆ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಕ್ಳು ಶಾಲೆಗಿರ್ಬೋದು, ಕಚೇರಿಗಳಿಗಿರ್ಬೋದು, ಫ್ಯಾಕ್ಟ್ರಿಗಳಿಗಿರ್ಬೋದು, ಶಾಲಾ ಕಾಲೇಜು ಇನ್ನಿತರ ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಫ್ರೀ ಪ್ರಯಾಣವನ್ನು ಮಾಡ್ತಾಯಿದ್ದಾರೆ. ಸುಮಾರು ಒಂದು ಕುಟುಂಬಕ್ಕೆ 5,000 to 6,000 ರೂಪಾಯಿಗಳು ಸರ್ಕಾರದಿಂದ ಯೋಜನೆಗಳ ರೂಪದಲ್ಲಿ ಬರ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೇವೆ. ಇದು ಗ್ಯಾರಂಟಿ ಸರ್ಕಾರ, ನಮ್ಮ ಸರ್ಕಾರ. ಕಾಂಗ್ರೆಸ್ ಇತಿಹಾಸ, ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೇ ನಮ್ಮ ದೇಶದ ಜನ ಸುಭಿಕ್ಷವಾಗಿ, ಸುರಕ್ಷತೆಯಿಂದ, ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅನ್ನೋದು ಈ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಶಾಸಕರಾದಂಥ ಎನ್. ಶ್ರೀನಿವಾಸರವರು ಇವತ್ತು ಅವರ ಕಾರ್ಯಗಳನ್ನ ನೋಡಿ ದೇಶನೇ ಕೊಂಡಾಡ್ತಾ ಇದೆ. ಏನು ಗ್ಯಾರಂಟಿಗಳನ್ನ ಕೊಟ್ಟರೆ ಬರಡಾಗ್ತದೆ, ಸುಳ್ಳು ಹೇಳ್ತಾರೆ, ಇದು ಎಲ್ಲ ನಡೆಯೋದಿಲ್ಲ, ಸುಮ್ಮನೆ ಬೋಗಸ್ ಮಾತಾಡ್ತಾರೆ ಅಂತ ಸುಳ್ಳು ಆರೋಪಗಳನ್ನ ಇಡೀ ದೇಶದಲ್ಲಿ 50 ಲಕ್ಷ ಫೇಕ್ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ವಯಸ್ಸಾದವ್ರನ್ನೆಲ್ಲ ಕೂರಿಸಿ ಮಾತಾಡಿ ಜನರಿಗೆ ತಪ್ಪುದಾರಿಗೆ ಎಳಿತಿರುವಂಥವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಹಿಂದೆ ಚುನಾವಣಾ ಪ್ರಣಾಳಿಕೆಯಲ್ಲಿ 2014ರಲ್ಲಿ ಏನು ಹೇಳಿದ್ರಿ? ನಾವು ಅಧಿಕಾರಕ್ಕೆ ಬಂದರೆ 15 ಲಕ್ಷಗಳನ್ನ ಪ್ರತಿಯೊಬ್ಬ ನಾಗರಿಕನ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರಿ. ಇವತ್ತು 11 ವರ್ಷದ ಅಧಿಕಾರ ನೀವು ಅನುಭವಿಸ್ತಾ ಇದ್ದೀರಾ. ನೀವು ಯಾವ ಜನರಿಗೆ ಏನು ಒಳ್ಳೇದು ಮಾಡಿದ್ದೀರಾ? ಕೋವಿಡ್ ಟೈಮಲ್ಲಿ 20 ಲಕ್ಷ ಕೋಟಿ ಕೋವಿಡ್ ಸಂತ್ರಸ್ತರಿಗೆ ದುಡ್ಡನ್ನು ರಿಸರ್ವ್ ಮಾಡಿದ್ರ. ಇದುವರೆಗೂ ನಮ್ಮ ತಾಲೂಕಲ್ಲಿ 1,000 ರೂಪಾಯಿ ಯಾವುದೇ ಸಾವಿಗೀಡಾದ ಸಂತ್ರಸ್ತರ ಕುಟುಂಬಕ್ಕೆ ಇದುವರೆಗೂ ಹಣ ಬರಲಿಲ್ಲ. ನಾವು ಯಾವತ್ತೂ ಸುಳ್ಳು ಹೇಳ್ಕೊಂಡು ರಾಜಕೀಯ ಮಾಡಿದಂಥ ಪಕ್ಷದವರಲ್ಲ. ನಮ್ಮದು ಗ್ಯಾರಂಟಿ ಸರ್ಕಾರ. ಇವತ್ತು ಸ್ತ್ರೀ ಸ್ವಾವಲಂಬನೆಗೆ ಬದುಕು ಕಟ್ಕೊಳ್ಳಿಕ್ಕೆ ಯೋಜನೆಗಳನ್ನ ನಮ್ಮ ಸರ್ಕಾರ ತಂದು ಇವತ್ತು ನೆಮ್ಮದಿಯಿಂದ ಬಾಳುವಂತೆ ಮಾಡಿದ್ದಾರೆ. ಇವತ್ತು 5,000-6,000 ರೂಪಾಯಿಗಳು ಇವತ್ತು ತೆಗೆದುಕೊಂಡು ಹೆಣ್ಮಕ್ಳು ಎಜುಕೇಷನ್ಗೆ ಖರ್ಚು ಮಾಡ್ತಾಯಿದ್ದಾರೆ, ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಾಯಿದ್ದಾರೆ. ಹೀಗೆ ಮಹತ್ತರವಾದಂಥ ಕೆಲಸಗಳಿಗೆ ಈ ದುಡ್ಡನ್ನ ವಿನಿಯೋಗ ಮಾಡ್ತಾಯಿದ್ದಾರೆ. ಯಾರೂ ಸೋಮಾರಿಗಳಾಗಿಲ್ಲ, ಯಾರೂ ಸೋಮಾರಿಗಳಾಗಲ್ಲ. ಶಕ್ತಿ ಯೋಜನೆಯಡಿ ಎಲ್ಲ ನಾನ್ ಸ್ಟಾಪ್ ಗಾಡಿಗಳಲ್ಲಿ ನೀವು ಓಡಾಡ್ಬೋದು. ಡಾಬಸ್ಪೇಟೆ ಇರ್ಬೋದು, ಬೆಂಗಳೂರಿಗಿರ್ಬೋದು, ನೆನ್ಮಂಗ್ಲಿಂದ ಡಾಬಸ್ಪೇಟೆ, ತುಮಕೂರು, ನೀವು ಯಾವುದೇ ಸ್ಟಾಪಿಂದ ಎಲ್ಲಿಗೆ ಹೋದರೂ ಎಲ್ಲ ನಾನ್ ಸ್ಟಾಪ್ಗಳಲ್ಲೂ ಉಚಿತವಾಗಿ ಮಹಿಳೆಯರು ಪ್ರಯಾಣ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಯಾರಾದರೂ ಜಾರಿಗೆ ತಂದಿದ್ರೆ ಅದು ನಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ.
ಪ್ರದೇಶದ ಜನರಿಗೆ ತುಂಬ ಅನುಕೂಲಕರವಾಗಿದೆ. ವೈಯಕ್ತಿಕವಾಗಿ ಕೂಡ ನಾನು ಹೆಚ್ಚಾಗಿ ಬಸ್ಸಲ್ಲೇ ಓಡಾಡೋದ್ರಿಂದ ನನಗೆ ತುಂಬಾ ಉಪಯುಕ್ತವಾಗಿದೆ. ನಾನು ಸುಮಾರು ಜನ, ಯಾಕಂದರೆ ಬಸ್ಸಿನಲ್ಲಿ KSRTC ಆಗ್ಬೋದು, BTC ಆಗೋದು ಒಡನಾಟ ಇರೋದ್ರಿಂದ ಎಲ್ಲರ ಬಾಯಲ್ಲಿ ನಾನೇ ಕ್ವಶನ್ ಮಾರ್ಕ್ ಕೇಳಿ ಈಗ ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಇದರಿಂದ ದುರುಪಯೋಗ ಆಗ್ತಾ ಇದೆ, ನಮ್ಗೆ ಅನುಕೂಲಗಳಾಗ್ತಾ ಇಲ್ಲ, ಸರ್ಕಾರದಿಂದ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರಿಗೆ ಎಷ್ಟು ಮಟ್ಟಿಗೆ ನಿಮಗೆ ಸರಿನಾ ಬೇಡವಾ ನಿಮಗೆ ಮುಂದಿನ ದಿನದಲ್ಲಿ ಇದು ಅಂತ ಕೇಳಿದಾಗ ಎಲ್ಲರೂ ಒಂದೇ ಮಾತು, ಯಾಕಂದರೆ ನಾವು ಈಗ ಮೀಡಿಯಾ ಮುಂದೆ ನಾನು ಹಳ್ಳಿ ಭಾಷೆ ಮಾತಾಡೋಕ್ಕಾಗೋದಿಲ್ಲ, ಚೆನ್ನಾಗಿ ಬೈದು ನಿಜವಾಗೂ ನಮಗೆ ಶಕ್ತಿ ಯೋಜನೆ 5 ಯೋಜನೆಗಳು ಸಂಪೂರ್ಣವಾಗಿ ನಮ್ಮ ಮಹಿಳೆಯರಿಗೆ ಉಪಯುಕ್ತ ಆಗಿದೆ. ಮುಂದಿನ ದಿನದಲ್ಲಿ ಇದನ್ನು ಸದುಪಯೋಗ ಮಾಡಿಕೊಂಡು ನಾವು ಯಾವಾಗಲೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿರ್ತೀವಿ. ಈ ಯೋಜನೆ ತಂದಂಥ ಸಿದ್ದರಾಮಯ್ಯ ಅವ್ರಿಗೂ ಮತ್ತು DK ಶಿವಕುಮಾರ್ ಅವ್ರಿಗೂ ನಾವು ಉತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಪ್ರತಿ ಕ್ಷಣ ಕೂಡ ನಾನು ಅವ್ರ ಬಾಯಲ್ಲಿ ಕೇಳೋದನ್ನು ಇದು ಮಾಡಿದ್ದೀನಿ. ನಾನು ಪ್ರತ್ಯಕ್ಷ ಸಾಕ್ಷಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಯೋಜನೆಯಿಂದ ನಮ್ಮೆಲ್ಲ ಹೆಣ್ಣು ಮಕ್ಕಳು ಸದುಪಯೋಗ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳನ್ನು ಅರ್ಪಿಸ್ತೀವಿ.